ಆದರೆ ಅದು ನಿಮ್ಮನ್ನು ನೋಡಿದಾಗಲೇ ನನಗೆ ಗೊತ್ತಾಗತ್ತೆ ಅದು ನಿಜ ಅಂತ. ನಿಜ ಹೇಳಬೇಕು ಅಂದರೆ ನಮ್ಮ ಸಂಜೀವ ನಮ್ಮ ಶಾಲೆಗೆ ಮಾಣಿಕ್ಯ ಇದ್ದಾಗೆ. ಏನು ಮೋಹನ್, ನನ್ನನ್ನು ಹೊಗಳ್ತಾರೋ ಆಗಿದೆ? ಅವ್ರೇನು ಹೊಗಳ್ತಾ ಇಲ್ಲ, ನೀವು ಮಾಡೋ ಕೆಲಸ ಸರಿ ಇಲ್ಲ, ನೀವು ಮೇಸ್ಟ್ರ್ ಆಗಕ್ಕೆ ಸೂಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಮೃತ ಅವರೇ, ಕನ್ನಡ ತಾಯಿ ಸುಪುತ್ರ ಇವನು. ಇವನ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂತಂದರೆ ಕನ್ನಡ ಮಾತನ್ನೇ ನಂಬಲ್ಲ. ಇನ್ನು ನಾನು ನಂಬ್ತೀನಾ? ನೋಡಿದ್ರಾ ತನ್ನ ಜೊತೆ ಇರೋ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ಬರೀ ನನ್ನ ಬಗ್ಗೆ ಮಾತ್ರ ಅಲ್ಲ, ತನ್ನ ಜೊತೆ ಇರೋ ಎಲ್ಲರನ್ನೂ ಹೀಗೆ ಅರ್ಥ ಮಾಡ್ಕೋತಾನೆ. ಹೌದೌದು, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಹಾಗೆ ಅವ್ರಿಗೆ ಬೇಕಾಗಿರೋದನ್ನ ಮಾಡೂ ಕೊಡ್ತಾರೆ. ಅಮೃತ ಅವರೇ, ನೀವೇನಿಲ್ಲಿ? ಎಲ್ಲ ಗೊತ್ತಿದ್ದು ನೀವೇನಿಲ್ಲಿ ಅಂತ ಬೇರೆ ಕೇಳ್ತಾರೆ. ಗಂಡ ಹೆಂಡತಿ ಇಬ್ಬರು ಮಾತಾಡ್ತಾ ಇರುವಾಗ ಮಧ್ಯದಲ್ಲಿ ಬರೋದು ಸರಿಯಲ್ಲ. ಅಂಥದ್ರಲ್ಲಿ ನೀವಿಬ್ಬರು ಕಣ್ಣಲ್ಲೇ ಮಾತಾಡ್ತಾ ಇರುವಾಗ ನಾನು ಮಧ್ಯದಲ್ಲಿದ್ದು ತೊಂದರೆ ಕೊಡೋದಿಲ್ಲ. ಕಣ್ಣಿನ ಭಾಷೆ ಬಿಟ್ಟು ಮನಸ್ಸು ಬಿಚ್ಚಿ ಮಾತಾಡಿ. ಮಾತು ಅರ್ಥಪೂರ್ಣವಾದಷ್ಟು ಪ್ರೀತಿ ಪರಿಪೂರ್ಣವಾಗಿರುತ್ತೆ. ಸಂಜೀವ, ನಿನ್ನ ಗಣಿತ ಪಾಠನ ನಿನ್ನ ಶ್ರೀಮತಿಯವ್ರ ಮುಂದೆ ಮಾಡಕ್ಕೆ ಹೋಗ್ಬೇಡ. ಆಮೇಲೆ ಅವರು ನಮ್ಮ ಶಾಲೆ ಕಡೆ ಬರೋದನ್ನೇ ಬಿಟ್ಬಿಡ್ತಾರೆ. ಮೋಹನ್ ಸ್ವಲ್ಪ ಹಾಗೇನೆ ಜೋಕ್ ಮಾಡ್ತಾನೆ ಇರ್ತಾನೆ. ನಾನು ಊಟದ ಬಾಕ್ಸ್ ಬಿಟ್ಟು ಬಂದೆ ಅಂತ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಲ್ವಾ? ನಿಮಗೆ ಕೋಪ ಬರ್ಸಿದ್ದಕ್ಕೆ ಐಮ್ ಸಾರಿ. ಮಾಡೋದೆಲ್ಲ ಮಾಡಿಬಿಟ್ಟು ಹೀಗೆ ಕಿವಿ ಹಿಡ್ಕೊಂಡು ಕ್ಷಮೆ ಕೇಳಿದ್ರೆ ನಾ ಕ್ಷಮಿಸ್ಬಿಡ್ಬೇಕಾ? ಸರಿ, ನಿಮ್ಮ ಕೋಪ ಕಡಿಮೆ ಆಗಬೇಕು ಅಂತಂದರೆ ನಾನು ಇವಾಗ ಏನು ಮಾಡ್ಬೇಕು ಹೇಳಿ? 1ರಿಂದ 100ವರೆಗೂ ಮಗ್ಗಿ ಹೇಳಲ್ಲ ಅಥವಾ 100 ಬಸ್ಗೆ ಹೊಡಿಲ್ಲ? ಅದೆಲ್ಲ ಏನೂ ಬೇಡ, ನಾನು ತಂದಿರೋದನ್ನ ಊಟ ಮಾಡಿ ಸಾಕು. ಅದಕ್ಕಿನ್ನೂ ಟೈಮ್ ಇದೆ. ಈಗ ನಾನು ಟಿಫನ್ ಬಾಕ್ಸ್ ಯಾಕೆ ಬಿಟ್ಟು ಬಂದೆ ಅಂತ ಹೇಳ? ನಿಮ್ಮ ಸ್ಟಡೀಸಿಗೆ ಬೇಕಾಗಿರೋ ಎಲ್ಲ ಬುಕ್ಸನ್ನು ನಾನು ಸ್ಕೂಲ್ ಅಡ್ರೆಸ್ಗೆ ಆರ್ಡರ್ ಮಾಡಿದ್ದೆ. ಅಲ್ಲ, ಅದನ್ನೆಲ್ಲ ಮನೆ ಅಡ್ರೆಸ್ಗೆ ಮಾಡ್ಬೋದಿತ್ತಲ್ವಾ? ಆಗ ನೀವು ಇಲ್ಲಿಗೆ ಬರೋಕ್ಕಾಗ್ತಿರ್ಲಿಲ್ವಲ್ಲ. ಅಂದರೆ ನಿಮಗೆ ಮನೇಲಿ ಓದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ನೀವು ಈ ನೆಪದಲ್ಲಾದರೂ ಸ್ಕೂಲಿಗೆ ಬಂದರೆ ಇಲ್ಲಿ ಸ್ವಲ್ಪ ಓದ್ಕೊಂಡು ಮನೆಗೆ ಹೋದ ಮೇಲೆ ಸಮಯ ಸಿಕ್ಕಿದಾಗ ಓದ್ಕೊಳ್ಳೋಕೆ ಈಸಿ ಆಗಲಿ ಅಂತ ಸ್ಕೂಲ್ ಅಡ್ರೆಸ್ಗೆ ಆರ್ಡರ್ ಮಾಡಿದೆ. ನಿಮ್ಗೆ ಇಲ್ಲಿ ಓದ್ಕೊಳ್ಳೋಕೆ ತೊಂದರೆ ಆಗುತ್ತೆ ಅನ್ನೋದಾದರೆ ನೀವು ಮನೆಗೆ ತೊಗೊಂಡು ಹೋಗ್ಬೋದು. ಇಲ್ಲ ಇಲ್ಲ, ಹಾಗೇನಿಲ್ಲ, ನಾನು ಇಲ್ಲೇ ಇದ್ದು ಸ್ವಲ್ಪ ಹೊತ್ತು ಓದ್ಕೊಂಡು ಹೋಗ್ತೀನಿ. ಸರಿ, ಆರಾಮಾಗಿ ಕೂತ್ಕೊಂಡು ಓದ್ಕೊಳ್ಳಿ. ನಿಮ್ಗೆ ಇಲ್ಲಿ ಯಾರೂ ಡಿಸ್ಟರ್ಬ್ ಮಾಡಲ್ಲ. ನಿಮ್ಗೆ ಏನಾದರೂ ಬೇಕಿದ್ರೆ ನನ್ನ ಕರೀರಿ. ಈ ಕ್ಲಾಸಿಗೆ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಸಂಜೀವ್ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀವು ಏನು ಮಾತಾಡಬೇಕು ಅಂತಿದ್ದೀರಾ ಅಂತ ನನಗೆ ಗೊತ್ತು. ನೀವು ಬೆಳಿಗ್ಗೆ ಮಾಡಿದ್ದು ನನಗೊಂಚೂರು ಇಷ್ಟ ಆಗಿಲ್ಲ. ನಾನು ಮಾಡೋ ಕೆಲಸನೆಲ್ಲ ನೀವು ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ತಾನೆ. ನಾನು ಅದನ್ನೆಲ್ಲ ಮಾಡಿದ್ದು ನನ್ನ ಸ್ನೇಹಿತೆಗೋಸ್ಕರ. ನೀವು ರಾತ್ರಿ ಎಲ್ಲ ಎಚ್ಚರ ಇದ್ದು ನನ್ನ ಕೆಲಸ ಮಾಡಿಕೊಟ್ರಲ್ಲ, ಅದಕ್ಕೆ. ಓಕೆನಾ? ಈಗ ಅದನ್ನೆಲ್ಲ ತಲೆಯಿಂದ ಆಚೆ ಹಾಕಿ ಆರಾಮಾಗಿ ಕೂತ್ಕೊಂಡು ಓದ್ಕೊಳ್ಳಿ. ನೀವು ಲೈಬ್ರರಿಲಿ ಕೂತ್ಕೊಂಡು ಓದ್ಕೋಬೋದು. ನಾನು ಹೋಗೋ ದಾರಿಲಿದೆ, ಬನ್ನಿ ತೋರಿಸ್ತೀನಿ. ಸಂಜೀವ್ ಅವರೇ, ಥ್ಯಾಂಕ್ ಯು. ಬನ್ನಿ. ಬೆಳಿಗ್ಗೆ ಇವ್ರು ಮಾಡಿರೋದಕ್ಕೆ ಚೆನ್ನಾಗಿ ಬಯೋಣ ಅಂತ ಬಂದರೆ ಅದಕ್ಕೆ ಅವಕಾಶನೇ ಸಿಗ್ತಿಲ್ವಲ್ಲ. ಮೋಹನ್ ಸರ್ ಹೇಳ್ದಾಗೆ ಇವ್ರು ಇನ್ನೊಬ್ರ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದೆ ಇರೋರ ಥರ ಇರ್ತಾರೆ. ಇದೇ ನಂಗೆ ಇಷ್ಟ ಆಗಲ್ಲ ಅನ್ನೋದು. ಇರಿ, ನಾವು ಸತ್ಯ ಹೇಳಿದ್ರು ದೇವಕಿ ಯಾಕೆ ನಂಬ್ತಾ ಇಲ್ಲ ಅಂತ. ಏನಾಗಿದೆ ನನ್ನ ಮಗಳಿಗೆ? ಅವಳು ಆಡ್ತಾ ಇರೋದನ್ನ ನೋಡಿದ್ರೆ ಅವನೆಲ್ಲೋ ದೂರ ನಿಂತ್ಕೊಂಡು ಅವಳು ತಲೆ ಕೆಡಿಸ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನಾವು ಇದನ್ನು ಹೀಗೆ ಬಿಟ್ಟರೆ ಮುಂದೆ ಸರಿ ಇರಲ್ಲ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಅಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸಿಂಹದ ಥರ ಇರಬೇಕು ಅಂದರೆ ನರಿಗಳ ಸಹವಾಸ ಬಿಡಬೇಕು ಅಂತಾರೆ. ಹಾಗೆ ನೀವು ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಕೂರೋದು ಸರಿ ಕಾಣಿಸಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರೆ ಅವನು ಸುಮ್ಮನಾಗ್ತಾನೆ. ಇಲ್ಲ ಗಿರಿ,
ಅವನು ಇಷ್ಟು ವರ್ಷ ಭೂಗತವಾಗಿದ್ದುಕೊಂಡು ಈಗ ಭೂತ ಥರ ಕಾಡೋಕ್ಕೆ ಶುರು ಮಾಡಿದ್ದಾನೆ. ಅಂದರೆ ಅವನು ಸುಮ್ಮನೆ ಇರೋನಲ್ಲ. ನನಗೇನಾದರೂ ಆಗಲಿ ಪರವಾಗಿಲ್ಲ, ನಾನು ಹೆದರಲ್ಲ. ಆದರೆ ನನ್ನ ದೇವಕಿಗೆ ಏನಾಗುತ್ತೋ ಅನ್ನೋ ಭಯ ನನಗೆ. ನನ್ನ ಗೊಂಬೆಗೆ ಏನಾದರೂ ಆದರೆ ನನಗದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣು. ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ರೀ ಏನಿತ್ತು? ಯಾಕೆ ಕೂತಿದ್ದೀರಿ? ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಸರೋಜ. ಹೌದಾ? ಹಾಗಾದರೆ ನಮ್ಮ ಜೊತೆ ದೇವಸ್ಥಾನಕ್ಕೆ ಬನ್ನಿ, ಎಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಇಲ್ಲ, ನಂಗೆ ಯಾಕೋ ಮನಸ್ಸಿಲ್ಲ. ನೀವು ಹೋಗಿ ಬನ್ನಿ. ರೀ, ಎಲ್ಲರ ದುಃಖ ದುಮ್ಮಾನಗಳನ್ನು ದೂರ ಮಾಡೋನು ಭಗವಂತ ಅಲ್ವಾ? ಚಿಂತೆ ಹಿಂದೆ ಹೋದರೆ ದುಃಖ, ಭಗವಂತನ ಮೊರೆ ಹೋದರೆ ಸುಖ ಅಂತ ನಿಮಗೆ ಗೊತ್ತಿಲ್ವೇ? ಅದನ್ನು ನಾನು ನಿಮಗೆ ಹೇಳ್ಕೊಡ್ಬೇಕಾ? ರೀ, ಮನೆಯವರೆಲ್ಲರೂ ಒಟ್ಟಿಗೆ ಹೊರಗಡೆ ಹೋಗದೆ ತುಂಬ ದಿನ ಆಯಿತು. ಎಲ್ಲರೂ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬರೋಣ. ಬನ್ನಿ. ಗಿರಿ, ನೀನಾದರೂ ನಿಮ್ಮ ಅಪ್ಪಂಗೆ ಹೇಳೋ. ಅಪ್ಪ, ಅಮ್ಮ ಹೇಳ್ತಾ ಇರೋದು ಸರಿ ಇದೆ. ಬನ್ನಿ ಹೋಗಿ ಬರೋಣ. ಜಾಗ ಬದಲಾದ್ರೆ ಮನಸ್ಸು ಬದಲಾಗುತ್ತೆ ಅಂತಾರೆ. ಬನ್ನಿ. ಅಲ್ಲ, ಮನೇಲಿ ಇಷ್ಟೆಲ್ಲ ಕೆಲಸಗಳಿದ್ದಾವೆ, ಮಾಡೋದು ಬಿಟ್ಟು ಶಾಲೆಗೆ ಹೋಗಿದ್ದಾಳೆ. ಅಲ್ಲೇನು ಮಕ್ಳಿಗೆ ಪಾಠ ಮಾಡಿ ಅಡುಗೆ ಮಾಡಿ ಬಡಿಸ್ಬರಕ್ಕೆ ಹೋಗಿದ್ದಾಳೇನೋ. ಹೋದವಳು ಊಟ ಕೊಟ್ಟು ವಾಪಸ್ ಮನೆಗೆ ಬರಬೇಕು ತಾನೆ. ಅಲ್ಲೇನು ಮಾಡ್ತಿದ್ದಾಳೋ. ಹಾಂ, ಮನೆಗೆ ಬಂದರೆ ಎಲ್ಲ ಕೆಲಸ ಮಾಡೋದಾಗತ್ತೆ ಅಂತ ಇನ್ನೂ ಬಂದಿಲ್ಲ. ಹಾಗಂತ ಇದನ್ನೆಲ್ಲ ನಾನು ಯಾಕೆ ಮಾಡಲಿ? ನಾವು ಒಂದು ಐಟಮ್ ಮಾಡೋಕ್ಕೆ 2 ಪಾತ್ರೆ ಯೂಸ್ ಮಾಡಿದ್ರೆ ಅವಳು 10 ಪಾತ್ರೆ ಬಳಸ್ತಾಳೆ. ಇದನ್ನೆಲ್ಲ ಮಾಡೋಂಥ ಕರ್ಮ ನನಗೇನು ಬಂದಿದೆ? ಆದರೆ ಈಗ ಅದಕ್ಕೆ ಇದನ್ನೆಲ್ಲ ನೋಡಿದರೆ ಎಲ್ಲ ಕೆಲಸನೂ ನನ್ನ ಕೈಯಿಂದನೇ ಮಾಡಿಸ್ತಾರಲ್ಲ. ಈಗ ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಹಾಂ, ಏನಾಯ್ತು ಕುಮುದ? ಅದಕ್ಕೆ ಯಾಕೋ ಬೆಳಗ್ಗೆ ತಿಂಡಿ ತಿಂದಾಗಿಂದ ಸುಸ್ತಾಗ್ತಿದೆ. ಪದೇ ಪದೇ ವಾಂತಿ ಬಂದಂಗೆ ಆಗ್ತಿದೆ, ಆದ್ರೆ ಬರ್ತಿಲ್ಲ. ಹೊಟ್ಟೆಲೆಲ್ಲ ತೊಳಸ್ದಂಗೆ ಆಗ್ತಿದೆ. ಅದಕ್ಕೆ ನಂಗೆ ಅನಿಸ್ತಿದೆ ಯಾಕೋ ಅಮೃತ ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂತ. ಹಾಗಿದ್ಮೇಲೆ ನೀನೇ ತಿಂಡಿ ಮಾಡ್ಬೇಕಿತ್ತಲ್ವಾ? ಎಲ್ಲ ಕೆಲಸ ನಾನೇ ಮಾಡಿದ್ರೆ ಅವಳು ಯಾವಾಗ ಕಲಿಯೋದು ಅಂತ ಅದಕ್ಕೇನೆ ಹೇಳಿಲ್ವಾ?